ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವೀಣಾ 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 ಮತ್ತೆ ಒಂದ್ ಬಟ್ಲಲ್ಲಿ ಸಕ್ಕರೆ ತಗೊಂಡ್ ಬಾ. ಹೋಗ್ ತಗೊಂಡ್ ಬಾ. ಏನ್ ಲಕ್ಷ್ಮಿ ಇಷ್ಟೊಂದು ಖುಷಿಯಾಗಿದ್ದೀಯಾ? ಹೌದು ಅತ್ತೆ, ತುಂಬಾ ಖುಷಿಯಾಗಿದ್ದೀನಿ. ಇರಿ ಹೇಳ್ತೀನಿ. ಅತ್ತೆ ಬಂದ್ಯಾ? ಎಷ್ಟು ಖುಷಿಯಾಗಿದ್ದೀರಾ? ಏನ್ ಸಮಾಚಾರ ನಂಗೂ ಹೇಳಿ. ಹೇಳ್ತೀನಿ. ಆನು ಅತ್ತೆ ಬೇಗ ಹೇಳಿ ಅತ್ತೆ. ನಮ್ ಜಾನು ತಾಯಿ ಆಗ್ತಿದ್ದಾಳೆ. ಹೌದಾ? ಹೌದು. ತಗೊಳ್ಳಿ ನೀವು ತಿನ್ನಿ. ನಿಜ ಹೇಳ್ತಿದ್ದೇನೆ. ಹೌದು ಅತ್ತೆ, ನಾನು ಅಜ್ಜಿ ಆಗ್ತಿದ್ದೀನಿ, ನೀವು ಮುತ್ತಜ್ಜಿ ಆಗ್ತಿದ್ದೀರಾ. ಅಜ್ಜಿ ನಿಮ್ ಕೈನಲ್ಲಿ ಆಡ್ಸೋದಿಕ್ಕೆ ಇನ್ನೊಂದು ಮೊಮ್ಮಗು ಬರ್ತಿದೆ. ಮುತ್ತಜ್ಜಿ ಮುತ್ತಜ್ಜಿ ಆಗ್ಬಿಟ್ರಿ. ಈ ಸಮಯದಲ್ಲಿ ಬೆಂಕಿ ಇದ್ದಿದ್ರೆ ಎಷ್ಟು ಸಂತೋಷ ಪಡೋನು. ಹೌದು ಅತ್ತೆ, ಬೆಂಕಿ ಇದ್ದಿದ್ರೆ ಈ ವಿಷಯ ಕೇಳಿ ಕುಣ್ದಾಡಿರೋನು. ಅವನ್ಗೆ ಜಾನು ಅಂದ್ರೆ ಪ್ರಾಣ. ಅವನಿಗೆ ಮೊದ್ಲೇ ಈ ವಿಷಯ ಹೇಳ್ಬೇಕು. ಹೌದು ಅತ್ತೆ, ವೆಂಕಿ ಚಲ್ವಿ ಇಲ್ಲದೆ ಈ ಮನೆ ಬಿಕೋ ಅನಿಸ್ತಿದೆ. ಮೊದಲು ವೆಂಕಿ ಫೋನ್ ಮಾಡಿ ಈ ವಿಷಯ ತಿಳಿಸ್ಬೇಕು. ಏನು ಅವನಿಗೆ ಫೋನ್ ಮಾಡಬೇಕು ಅಂತ ಮಾತಾಡ್ತಿರೋ ಆಗಿದೆ? ಏನ್ ಸಮಾಚಾರ? ಅದು ಹಾಗಲ್ಲಪ್ಪ. ಅದು ವೆಂಕಿಗೆ ಒಂದ್ ವಿಷಯ ಹೇಳ್ಬೇಕಾಗಿತ್ತು. ಸಂತು, ಆ ವಿಷಯ ಏನ್ ಗೊತ್ತಾ? ಏನೇ ಇದ್ರು ಮನೆ ಮಕ್ಕಳು ನಾವಿದೀವಿ, ನಮ್ಮ ಹತ್ರ ಹೇಳ್ಕೊಳ್ಳಿ. ಅದು ಬಿಟ್ಟು ಹೊರಗಿನವನ ಹತ್ರ ಅಲ್ಲ. ಯಾಕೋ ಸಂತೋಷ ಹೀಗೆಲ್ಲ ಹೇಳ್ತೀಯ? ಇನ್ನೇನಮ್ಮ, ಅವನ ಜೊತೆಗಿದ್ದ ಸಂಬಂಧ ಮುಗಿದು ಹೋಗಿದೆ. ಇನ್ಮೇಲೆ ಯಾರು ಅವನ ಹೆಸರನ್ನ ಈ ಮನೇಲಿ ಎತ್ತೋ ಹಾಗಿಲ್ಲ. ಹೋಗ್ಬರ್ತೀನಿ ಆಫೀಸ್. ಅತ್ತೆ ಇನ್ ಮುಂದೆ ನಾವು ಇವ್ರ ಮುಂದೆ ಮಾತಾಡೋದೇ ಬೇಡ ಬಿಡಿ. ಮೇಡಮ್ ಅವರೇ, ಮೇಡಮ್ ಅವರೇ, ಮೇಡಮ್ ಅವ್ರು ಎತ್ತಾಗೋದ್ರು. ಫೋನೇ ತೆಗಿತಾ ಇಲ್ವಲ್ಲ? ಮನೇಲಿ ಯಾರು ಏನಾದ್ರು ಅಂದಿರ್ಬೋದಾ? ಬೇಜಾರು ಮಾಡ್ಕೊಂಡು ಎತ್ತಾಗಾದ್ರು. ಅವಾ ಅವಾ ಅವಾ, ಭಾವನವ್ರು ಏನಾದ್ರು ನೋಡ್ದ? ನಾನು ಯಾರನ್ನೂ ನೋಡಿಲ್ಲ. ಅವಳೆಲ್ಲಿ ಹೋಗ್ತಾಳೆ, ಎಲ್ಲಿ ಬರ್ತಾಳೆ ಅಂತ ವಾಚ್ಮ್ಯಾನ್ ಕೆಲಸ ಮಾಡೋದೇ ನಮ್ಮ ಕೆಲಸ ಅನ್ಕೊಂಡಿದ್ಯಾ? ಎಲ್ಲ ಹೋಗಿರ್ತಾಳೆ, ಬರ್ತಾಳೆ ಬಿಡು.
ಮುಂಚೆ ಎಲ್ಲದಕ್ಕೂ ನಮ್ಮ ಬಗ್ಗೆನೇ ಗಮನ ಇತ್ತು, ಆದರೆ ಈಗ ಹೆಂಡತಿ ಪಕ್ಕ ಬಂದಮೇಲೆ ಎಷ್ಟು ಬದಲಾಗ್ಬಿಟ್ಟಿದಾನಲ್ವಾ. ನಿಜವಾಗ್ಲೂ ಇದೆಲ್ಲ ನೋಡ್ತಾ ಇದ್ರೆ ಇವ್ನು ನನ್ನ ತಮ್ಮನೇನ ಅನ್ನಿಸ್ತಾ ಇದೆ. ಇವನು ಯಾಕಿಷ್ಟು ಬದಲಾಗಿದ್ದಾನೋ ಆ ದೇವ್ರಿಗೆ ಗೊತ್ತು. ಮೊದಲು ಮಾತ್ಗೂ ಅಮ್ಮ ಅಮ್ಮ ಅಂತಿದ್ದ, ಈಗ ನಮಗ್ ಜ್ಞಾಪಕನೇ ಇಲ್ಲ ಅವನಿಗೆ. ಫೋನು ತೆಗಿತಿಲ್ಲ, ಮನೇಲೂ ಕಾಣಿಸ್ತಿಲ್ಲ. ದೇವಸ್ಥಾನಕ್ಕೆ ಏನಾದ್ರು ಹೋಗಿರ್ಬೋದಾ? ಅಲ್ಲೇ ಹೋಗಿ ನೋಡಮ್ಮ. ಹಾಂ ಸರಿ ಆಯ್ತು ಬಿಡಿ, ನೀವು ಹೇಳ್ದಂಗೆ ಮೇಡಮ್ ಬಿಡಿ. ಗೌಡ್ರೆ ಲೈ ಅಲ್ಲಿ ಗೇಟ್ ಹತ್ರ ನಿಂತ್ಕೊಳ್ಳ ಅಂದ್ರೆ ಇಲ್ಲಿ ಗೇಟ್ ಹಾಕ್ಲಾ ಬಂದೆ, ಯಾಕ್ಲ ಏನಾಯ್ತಲ್ಲ? ನಿಮ್ಮನ್ನು ಹುಡುಕೊಂಡು ಯಾರೋ ಸ್ವಾಮಿಗಳು ಬಂದಿದ್ದಾರೆ. ಸ್ವಾಮಿಗಳು ಬಂದವ್ರ? ಹುಡು ಕರ್ಕೊಂಬಿಡು. ಲೈ ಅದೇ ನೋಡ್ಲಾ ಒಳಗಡೆ. ನಮಸ್ಕಾರ ಸ್ವಾಮಿಗಳೇ. ಶುಭವಾಗಲಿ. ಬಡವ್ರ ಮನೆಗೆ ಭಾಗ್ಯ ಬಂದಂಗಾಯ್ತು. ಬನ್ನಿ ಬೆಳಿಗ್ಗೆ ಬನ್ನಿ. ಕೂತ್ಕೊಳ್ಳಿ ಸ್ವಾಮಿ. ಅಮ್ಮಿ, ಸ್ವಾಮಿಗಳಿಗೆ ಕುಡಿಯೋಕ್ಕೆ ತಿನ್ನಕ್ಕೆ ಏನಾದ್ರು ತಂದು ಕೊಡಮ್ಮಿ. ಬೇಡ ತಾಯಿ, ನಾನಿಲ್ಲಿಗೆ ಬಂದಿರುವುದು ದೈವ ಪ್ರೇರಣೆಯಿಂದ, ಅತಿಥಿ ಸತ್ಕಾರಕ್ಕಾಗಿ ಅಲ್ಲ. ಸೂರ್ಯನ ಮೇಲಿಂದ ದುಃಖ ಸೋರ್ತಾ ಇದೆ. ಯಾವುದೋ ಒಂದು ಗೆಲುವಿನ ಜೊತೆ ಸದ್ಯಕ್ಕೆ ಆ ನೋವಿಂದ ಮರೆಯಾಗಿದ್ದೀರ. ಒಳಗೆ ಉಂಟಾಗುತ್ತಿರುವ ಮನಸ್ತಾಪಗಳು ಒಳಗೆ ಸಂಬಂಧಗಳನ್ನು ಹಾಳು ಮಾಡ್ತಾ ಇದೆ. ಭೂತಕಾಲ ಮನಸ್ಸನ್ನು ಘಾಸಿ ಮಾಡಿರುವುದರಿಂದ ಭವಿಷ್ಯ ಹೇಗೋ ಏನು ಅಂತ ಎಲ್ಲರಲ್ಲೂ ಆತಂಕ ತುಂಬಿಕೊಂಡಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.